ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸೂಪರ್ ಸಾಫ್ಟಾಗಿ ಅಂದರೆ ಸೆಟ್ ದೋಸೆಗಿಂತಲೂ ಸೂಪರ್ ಸಾಫ್ಟಾಗಿರೋ ಅಕ್ಕಿ ದೋಸೆ ರೆಸಿಪಿ, ಅದರ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ರೆಸಿಪಿನ ಕೂಡ ತೋರಿಸ್ತಾ ಇದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ ದೋಸೆಗೋಸ್ಕರ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. 3 ಗ್ಲಾಸಷ್ಟು ಹಸಿ ಅಕ್ಕಿ, ರೇಷನ್ ಅಕ್ಕಿ, ದಪ್ಪ ಅಕ್ಕಿ, ದೋಸೆ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ. ನಾನು ದಪ್ಪ ಅಕ್ಕಿನ ಉಪಯೋಗ ಮಾಡ್ತಾ ಇದ್ದೀನಿ. 3 ಗ್ಲಾಸಷ್ಟು, ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು, 1/4 ಗ್ಲಾಸಷ್ಟು ಅವಲಕ್ಕಿ. ನಾನು ಗಟ್ಟಿ ಅವಲಕ್ಕಿನ ಉಪಯೋಗ ಮಾಡ್ತಾಯಿದ್ದೀನಿ. 1/4 ಗ್ಲಾಸಷ್ಟು ಸಬ್ಬಕ್ಕಿ. ಈಗ ಸುಮಾರು 3-4 ಸಲ ಚೆನ್ನಾಗಿ ತೊಳಿಬೇಕು. ಕ್ಲಿಯರಾಗಿರೋ ನೀರು ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ತೊಳಿಬೇಕು. ಈಗ ಅಕ್ಕಿನ ಸುಮಾರು 4 ಸಲ ತೊಳೆದಿರೋ ನೀರನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸುಮಾರು 3-4 ಗಂಟೆಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅಥವಾ ಬೆಳಗ್ಗೆ ನೆನೆ ಹಾಕಿ ರಾತ್ರಿ ಕೂಡ ರುಬ್ಕೋಬೋದು. ಅವಲಕ್ಕಿನ ಜೊತೆಯಲ್ಲೇ ನೆನೆ ಹಾಕ್ಕೋಬೋದು. ಇಷ್ಟ ಇಲ್ಲ ಅಂದರೆ ರುಬ್ಬಕ್ಕೆ ಅರ್ಧ ಗಂಟೆಗೆ ಮುಂಚೆ ಕೂಡ ಅವಲಕ್ಕಿನ ನೆನೆ ಹಾಕ್ಕೋಬೋದು. ನಾನೆಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. 4 ಅವರ್ ಆದಮೇಲೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ನೆಂದಿದೆ. ರುಬ್ಕೋಬೇಕು. ದೋಸೆ ಹಿಟ್ಟದಲ್ಲಿ ರುಬ್ಬಿದ್ದಾಗಿದೆ. 3-4 ಬ್ಯಾಚಲ್ಲಿ ರುಬ್ಬಿರ್ತೀವಿ. ಈ ರೀತಿಯಾಗಿ ಕೊನೆಯಲ್ಲಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋದ್ರಿಂದ ಎಲ್ಲ ಪದಾರ್ಥಗಳು ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಆಗ್ತವೆ. ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಸುಮಾರು 8-10 ಗಂಟೆಗಳ ಕಾಲ. ಮಳೆಗಾಲ ಚಳಿಗಾಲ ಇದ್ದರೆ ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗತ್ತೆ. ಸುಮಾರು 10 ಅವರ್ ಆದಮೇಲೆ ಹಿಟ್ಟು ಚೆನ್ನಾಗಿ ಉಳಿ ಬಂದಿದೆ, ಹಗೂರ ಆಗಿದೆ. ಇವತ್ತು ನನಗೆ ಎಷ್ಟು ದೋಸೆ ಹಿಟ್ಟು ಬೇಕೋ ಅದನ್ನಷ್ಟೇ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಂದರೆ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು, ಸ್ವಲ್ಪ ಸಕ್ಕರೆ, 1/4 ಚಮಚದಷ್ಟು. ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಸಕ್ಕರೆ ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ನೀರು, ಚೆನ್ನಾಗಿ ಕಲಿಸ್ಕೋಬೇಕು. 1 ಗಂಟೆ ಇರಬಾರ್ದು. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದು ಕಂಪಲ್ಸರಿ ಏನಿಲ್ಲ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ದೋಸೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಸ್ಪಾಂಜಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಒಂದು ಪರ್ಫೆಕ್ಟಾಗಿರೋ ಟೆಕ್ಸ್ಚರ್ ಬರುತ್ತೆ ದೋಸೆಗೆ. ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಆದರೆ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ದೋಸೆ ಹಿಟ್ಟು ರೆಡಿಯಾಗಿದೆ. ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ನಿಮಗೆ ಯಾವ ರೀತಿ ದೋಸೆ ಆ ರೀತಿಯಾಗಿ ಮಾಡ್ಕೊಬೋದು. ದಪ್ಪ ದೋಸೆ, ತೆಳು ದೋಸೆ, ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ. ನಾನು ಸೆಟ್ ದೋಸೆ, ಸಾದಾ ದೋಸೆ ಥರ ದಪ್ಪ ದೋಸೆ ಮಾಡ್ಕೊಳ್ತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಇದಾಗಿದೆ. ಮುಂದಿನ ರೆಸಿಪಿ ಚಟ್ನಿ ರೆಸಿಪಿ. ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ ಹೆಸರು ಸುಮಾರು 3-4 ಅಷ್ಟು, ಮುರಿದಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ 3, ಸ್ವಲ್ಪ ಗೋಲಿ ಆಕಾರದಷ್ಟು ಹುಣಸೆ ಹಣ್ಣು. 2-3 ನಿಮಿಷ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಹಸಿರು ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೋಬೇಕು, ಇಲ್ಲಾಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿನ ರುಬ್ಕೋಬೇಕು. ಮೊದಲಿಗೆ ಎಣ್ಣೆಲಿ ಹುರ್ಕೊಂಡಿದ್ನಲ್ಲ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಅದು, ಕಾಯಿ ಚೂರುಗಳು ದೊಡ್ಡ ಬಟ್ಲಲ್ಲಿ 1 ಬಟ್ಲಷ್ಟು. ಚಟ್ನಿ ಟೇಸ್ಟಿಯಾಗಿ ರುಚಿಕರವಾಗಿ ಬೇಕನ್ನಂಗಿದ್ರೆ ತೆಂಗಿನಕಾಯಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಕಡಲೆ ಬೀಜ 1 ಬಟ್ಲಷ್ಟು. ತೆಂಗಿನಕಾಯಿ ಕ್ವಾಂಟಿಟಿ ಜಾಸ್ತಿ, ಕಾಯಿ ಚೂರುಗಳ ಕ್ವಾಂಟಿಟಿ ಜಾಸ್ತಿ. ಅದಕ್ಕಿಂತ 3/4 ಭಾಗದಷ್ಟು ಕಡಲೆ ಬೀಜ, ಹುರ್ಗಡ್ಲೆ, ಇದನ್ನು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಶೇಂಗಾ ಎಷ್ಟು ತೊಗೊಂಡಿದ್ನಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಹುರ್ಗಡ್ಲೆ. ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಎಲೆಗಳು ಸುಮಾರು 7-8 ಅಷ್ಟು, ಸ್ವಲ್ಪ ನೀರು. ಗಟ್ಟಿಯಾಗೆ ರುಬ್ಕೊಳ್ಳಿ, ಬೇಗ ನುಣ್ಣಗಾಗೋಗುತ್ತೆ. ರುಬ್ಕೊಂಡ್ಮೇಲೆ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ರುಬ್ಕೊಂಡಿದ್ದಾಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಹಿತವಾಗಿ. ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಮೇಲೆ 20 ಸೆಕೆಂಡ್ ಅಷ್ಟು ಮಿಕ್ಸಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ರುಚಿಕರವಾಗಿರೋಂಥ ಚಟ್ನಿ ರೆಸಿಪಿ ರೆಡಿಯಾಗಿದೆ. ಇಷ್ಟ ಇದ್ದರೆ ಒಗ್ಗರಣೆ ಹಾಕ್ಕೋಬೋದು. ಇಷ್ಟ ಇಲ್ಲ ಅಂದರೆ ಒಗ್ಗರಣೆ ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಮುಂದಿನ ರೆಸಿಪಿ ಆಲೂಗಡ್ಡೆ ಮಸಾಲ ಅಥವಾ ಆಲೂಗಡ್ಡೆ ಪಲ್ಯ.
ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಉದ್ದಿನಬೇಳೆ ಕೆಂಪಾಗಲಿ. ನಿಮ್ಗೆ ಇಷ್ಟ ಇದ್ದರೆ ಇದ್ರ ಜೊತೆಗೆ ಕಡಲೆಬೇಳೆನ ಕೂಡ, ಅಂದರೆ 1 ಚಮಚದಷ್ಟು ಕಡಲೆಬೇಳೆನ ಕೂಡ ಸೇರಿಸ್ಕೋಬೋದು. ನಾನು ಮನೇಲಿ ಇರಲಿಲ್ಲ ಕಡಲೆಬೇಳೆ, ಅದಕ್ಕೋಸ್ಕರ ಹಾಕೊಳಕ್ಕೆ ಹೋಗಲಿಲ್ಲ. ಉದ್ದಿನಬೇಳೆ ಕೆಂಪಾಗಿದೆ. ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಟ್ ಮಾಡಿಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರತ್ತೆ. ಈರುಳ್ಳಿ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿ ಸ್ವಲ್ಪ ಮೆತ್ತಗಾದ್ರೆ ಸಾಕು. ತುಂಬಾ ಜಾಸ್ತಿ ಕೆಂಪಾಗಿ ಅಥವಾ ಕಪ್ಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. 2 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕು. 2 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ, ಟ್ರಾನ್ಸ್ಲೂಸೆಂಟ್ ಅಂತಾರಲ್ಲ ಆ ಥರ ಆಗಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಕಟ್ ಮಾಡಿಟ್ಕೊಂಡಿರೋ 1 ದೊಡ್ಡ ಟೊಮ್ಯಾಟೊ, ಸ್ವಲ್ಪ ಅರಿಶಿನ, ಟೊಮೆಟೊ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು, ಬೇಗ ಬೆಂದೋಗುತ್ತೆ. 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಒಂದ್ಸಲ ಕಲಿಸ್ಕೊಂಡ್ಬಿಡ್ಬೇಕು. ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ, ಸುಮಾರು 1 ಅರ್ಧ kg ಆಲೂಗಡ್ಡೆನ ಉಪಯೋಗ ಮಾಡಿದ್ದೆ. 4 ರಿಂದ 5 ಜನಕ್ಕೆ ಒಂದೊತ್ತಿಗೆ ಸಾಕಾಗುತ್ತೆ. ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಆಲೂಗಡ್ಡೆನ 2 ಸೀಟಿ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ 1-2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಆಲೂಗಡ್ಡೆಲಿ ಕೂಡ ಮಸಾಲ ಎಲ್ಲ ಹೊಂದ್ಕೋಬೇಕಲ್ವಾ, ಅದಕ್ಕೋಸ್ಕರ. ಕೊನೆಯಲ್ಲಿ ಸ್ವಲ್ಪ ಲಿಂಬೆ ರಸ. ಈಗ ರುಚಿಕರವಾಗಿರೋಂಥ ಈರುಳ್ಳಿ ಆಲೂಗಡ್ಡೆ ಮಸಾಲ, ಪೊಟ್ಯಾಟೊ ಮಸಾಲ ರೆಡಿಯಾಗಿದೆ. 3 ರೆಸಿಪಿಗಳನ್ನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.